ವಾರ್ತೆಯ ಮುಖ್ಯಾಂಶಗಳು. ಸೆಲ್ಫ್ ಎನ್ಯುಮರೇಷನ್ ಲಿಂಕ್ ಮೂಲಕ ಸ್ವಯಂ ಆಗಿ ಜನಗಣತಿ ಮಾಡಿಕೊಂಡ ಶಾಸಕ ಭೀಮಣ್ಣ ಟಿ ನಾಯ್ಕ್. ಯುವತಿಯ ಅನುಮಾನಾಸ್ಪದ ಆತ್ಮಹತ್ಯೆಯನ್ನು ಸೂಕ್ತ ತನಿಖೆಯಿಂದ ಮಾತ್ರ ಸತ್ಯ ಕಂಡುಕೊಳ್ಳಲು ಸಾಧ್ಯ. ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಅವರಿಗೆ ಮನವಿ. ಭಾರತೀಯ ಜನಗಣತಿ ತರಬೇತಿಗೆ ಚಾಲನೆ ನೀಡಿದ ಪುಟ್ಟರಾಜ ಗೌಡ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾರಿಡಾರ್ಗೆ ನುಗ್ಗಿದ ಬಸ್, 2 ವರ್ಷದ ಮಗು ಸೇರಿ ಮಹಿಳೆಗೆ ಗಂಭೀರ ಗಾಯ. ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನದ ಬೀಳ್ಕೊಡುಗೆ. ಶಿರ್ಸಿ ತಾಲೂಕಾ ಆಡಳಿತದಿಂದ ನಡೆಯುವ ಭಾರತೀಯ ಜನಗಣತಿ 2027 ಇದರ ಗಣತಿದಾರರ ಮತ್ತು ಮೇಲ್ವಿಚಾರಕರ ತರಬೇತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಪುಟ್ಟರಾಜ ಗೌಡ ಇವರು ಶ್ರೀ ಮಾರಿಕಂಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಿಇಒ ನಾಗರಾಜ್ ನಾಯ್ಕ್, ಪೌರಾಯುಕ್ತ ಪ್ರಕಾಶ್ ಚೆನ್ನಪ್ಪನವರ್, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಚನ್ನಬಸಪ್ಪ ಹಾವಣಗಿ, ಉಪ ತಹಸೀಲ್ದಾರ್ ರಮೇಶ್ ಹೆಗಡೆ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ನಾಯ್ಕ್ ಇತರರು ಇದ್ದರು. 2 ಹಂತದಲ್ಲಿ ನಡೆಯುವ ಜನಗಣತಿಗೆ 487 ಶಿಕ್ಷಕರನ್ನು ಹಾಗೂ ಮೇಲ್ವಿಚಾರಕರಾಗಿ ಪಿಡಿಒ ಅವರನ್ನು ನೇಮಿಸಲಾಗಿದೆ. ಮೊದಲ ಹಂತದ ತರಬೇತಿ ಏಪ್ರಿಲ್ 1 ರಿಂದ 3 ದಿನ ಹಾಗೂ 2ನೇ ಹಂತದ ತರಬೇತಿ ಏಪ್ರಿಲ್ 5 ರಿಂದ 3 ದಿನ ನಡೆಯಲಿದೆ ಎಂದು ತಿಳಿಸಲಾಗಿದೆ. ಜಿಲ್ಲಾ ಪೊಲೀಸ್ ಕಚೇರಿಯ ಸಭಾಂಗಣದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ರಾವತಿ ಎಂ ಚಂದಾವರ್ಕರ್, ಎಂಪಿಎಸ್ಐ ಮಾಧವ್ ಗೌಡ, ಎಆರ್ಎಸ್ಐ ಅವರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ನಿವೃತ್ತ ಜೀವನ ಸುಖಕರವಾಗಲಿ ಎಂದು ಹಾರೈಸಲಾಯಿತು. ಏಪ್ರಿಲ್ 1 ರಂದು ಬೆಳಗ್ಗೆ ಸುಮಾರು 7 ಗಂಟೆಗೆ ಹಾವೇರಿ ನಗರ ಬಸ್ ನಿಲ್ದಾಣದಲ್ಲಿ ಭಯಾನಕ ಅಪಘಾತ ಸಂಭವಿಸಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಪ್ಲಾಟ್ಫಾರ್ಮ್ನಲ್ಲಿ ಬಸ್ಗಾಗಿ ಕಾಯುತ್ತಿದ್ದ ಪ್ರಯಾಣಿಕರ ಮೇಲೆ ನುಗ್ಗಿದೆ. ಬಸ್ ತಡೆಗೋಡೆ ದಾಟಿ ಜನಸಮೂಹದ ಮಧ್ಯೆ ಹೋಗಿ ನಿಂತಿದ್ದು, ಸಿಸಿಟಿವಿ ದೃಶ್ಯಗಳಲ್ಲಿ ಈ ಭಯಾನಕ ಘಟನೆ ಸೆರೆಯಾಗಿದೆ. ಈ ಅಪಘಾತದಲ್ಲಿ 4 ತೀವ್ರ ಗಾಯಗೊಂಡಿದ್ದಾರೆ. ಅವರಲ್ಲಿ 2 ವರ್ಷದ ಮಗು ಗಂಭೀರವಾಗಿ ಗಾಯಗೊಂಡು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರುವ ಬಗ್ಗೆ ವರದಿಯಾಗಿದೆ. ಉಳಿದವರಿಗೂ ಸಣ್ಣ ಪುಟ್ಟ ಗಂಭೀರ ಗಾಯಗಳಾಗಿವೆ. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಬ್ರೇಕ್ ಫೇಲ್ಯೂರ್ ಅಥವಾ ಚಾಲಕನ ಅಜಾಗರೂಕತೆ ಕಾರಣವೆಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಸಾರ್ವಜನಿಕರು ಚಾಲಕನ ಬೇಜವಾಬ್ದಾರಿತನಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಲ್ದಾಣಗಳಲ್ಲಿ ಸುರಕ್ಷತಾ ಕ್ರಮವನ್ನು ಬಿಗಿಗೊಳಿಸುವಂತೆ ಆಗ್ರಹಿಸಲಾಗುತ್ತಿದೆ. बोट लगे हाँ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ತಮ್ಮ ಮನೆಯಲ್ಲಿ ಸೆಲ್ಫಿ ಎನ್ಯುಮರೇಷನ್ ಲಿಂಕ್ ಮೂಲಕ ಸ್ವಯಂ ಆಗಿ ಜನಗಣತಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಪುಟ್ಟರಾಜ ಗೌಡ, ಪೌರಾಯುಕ್ತರಾದ ಪ್ರಕಾಶ್ ಚೆನ್ನಪ್ಪನವರ್ ಇತರರು ಉಪಸ್ಥಿತರಿದ್ದರು. ಸಿದ್ದಾಪುರ ತಾಲೂಕಿನ ಗ್ರಾಮೀಣ ಭಾಗದ ಯುವತಿಯೊಬ್ಬಳ ಆತ್ಮಹತ್ಯೆ ಪ್ರಕರಣ ತಾಲೂಕಿನಾದ್ಯಂತ ಸಾರ್ವಜನಿಕರ ಮಧ್ಯೆ ಅನುಮಾನಗಳನ್ನು ಹುಟ್ಟುಹಾಕುತ್ತಿದೆ. ಹಿಂದುಳಿದ ವರ್ಗದ ಯುವತಿಯ ಈ ಅನುಮಾನಾಸ್ಪದ ಆತ್ಮಹತ್ಯೆಯನ್ನು ಸಿದ್ದಾಪುರ ಪೊಲೀಸ್ ಇಲಾಖೆ ಸೂಕ್ತ ತನಿಖೆಯಿಂದ ಮಾತ್ರ ಸತ್ಯ ಕಂಡುಕೊಳ್ಳಲು ಸಾಧ್ಯ ಇದೆ ಎಂದು ಆಗ್ರಹಿಸಿ ಸಿದ್ದಾಪುರ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಅವರಿಗೆ ಮನವಿ ನೀಡಿದರು. ಮನವಿ ನೀಡುವ ಸಂದರ್ಭದಲ್ಲಿ ಉಮೇಶ್ ನಾಯ್ಕ್ ಹೊಸು, ರಘುವೀರ ಹಾಳದಕಟ್ಟ, ತಿಮ್ಮಪ್ಪ ಮಡಿವಾಳ್, ಗುರುರಾಜ್ ಶಾನ್ಬಾಗ್, ಮಾರುತಿ ನಾಯ್ಕ್, ನಂದನ್ ಬೋರ್ಕರ್, ಸುರೇಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಮುಸ್ಲಿಂ ಯುವಕರನ್ನು ತಾನು ಹಿಂದೂ ಧರ್ಮದವನೆಂದು ನಂಬಿಸಿ ವಂಚಿಸಿ ಅಮಾಯಕ ಹಿಂದೂ ಯುವತಿಗೆ ಮೋಸದಿಂದ ಪ್ರೇಮದ ನಾಟಕವಾಡಿ ವಂಚಿಸಿದನೆಂಬ ಸಂಗತಿ ಜಾಹೀರಾತಾಗುತ್ತಿದೆ. ಈ ಕುರಿತಾಗಿ ಕಂಡವರು ಕೇಳಿದವರು ಎಂದು ಗುಸುಗುಸು ಶುರುವಾಗಿದೆ. ಈ ಅಮಾಯಕ ಯುವತಿಗೆ ತಾನು ಪ್ರೀತಿಸಿದ ಯುವಕ ಹಿಂದೂ ಅಲ್ಲವೆಂದು ಯಾವಾಗ ತಿಳಿಯಿತೋ ಆಗ ಬಹಿರಂಗವಾಗಿ ಪ್ರತಿಭಟಿಸಿದ್ದಾಳೆ ಮತ್ತು ಆ ಮುಸ್ಲಿಂ ಯುವಕನಿಂದ ಜಗಳವಾಡಿ